ಕದಂಬ ರಾಜವಂಶ ಕರ್ನಾಟಕದಲ್ಲಿ ಸ್ಥಾಪಿತವಾದ ಮೊದಲ ಸ್ಥಳೀಯ ರಾಜವಂಶವಾಗಿತ್ತು. ಇದರ ಸ್ಥಾಪಕ ಮತ್ತು ಮಹಾನ್ ರಾಜ ಮಯೂರ ಶರ್ಮ. ಪಲ್ಲವ ರಾಜ ಶಿವಸ್ಕಂದ ವರ್ಮನಿಂದ ಅವಮಾನಿಸಲ್ಪಟ್ಟ ನಂತರ ಕ್ಷತ್ರಿಯ ಜೀವನ ವಿಧಾನವನ್ನು ಅಳವಡಿಸಿಕೊಂಡು ಮಯೂರವರ್ಮ ಆದನು. ಅವನು ಪಲ್ಲವರನ್ನ ಸೋಲಿಸಿ ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯವನ್ನ ಸ್ಥಾಪಿಸಿದನು. ಕದಂಬರು ಸುಮಾರು 3 ಶತಮಾನಗಳ ಕಾಲ ರಾಜಕೀಯ ಐಕ್ಯತೆಯನ್ನ ಒದಗಿಸಿದರು. ಭೂಕಂದಾಯವು ಸಾಮ್ರಾಜ್ಯದ ಪ್ರಾಥಮಿಕ ಆದಾಯದ ಮೂಲವಾಗಿತ್ತು ಮತ್ತು ಅವರು ಕೃಷಿ, ವ್ಯಾಪಾರ ಮತ್ತು ಬಡಗಿ ಕೆಲಸ ಮತ್ತು ನೇಯ್ಗೆಯಂತಹ ಉದ್ಯೋಗಗಳಿಗೆ ಉತ್ತಮ ಪ್ರೋತ್ಸಾಹ ನೀಡಿದರು. ವೈದಿಕ ಸಂಸ್ಕೃತಿಯ ಅನುಯಾಯಿಗಳಾಗಿದ್ದರೂ ಕದಂಬರು ಜೈನ ಧರ್ಮ ಮತ್ತು ಬೌದ್ಧ ಧರ್ಮವನ್ನ ಗಮನಾರ್ಹವಾಗಿ ಪ್ರೋತ್ಸಾಹಿಸಿದರು. ಪ್ರಾಕೃತ ಮತ್ತು ನಂತರ ಸಂಸ್ಕೃತ ಆಸ್ಥಾನ ಭಾಷೆಗಳಾಗಿದ್ದವು. ಕನ್ನಡ ಜನರ ಭಾಷೆಯಾಗಿತ್ತು. 5ನೇ ಶತಮಾನದ ಹಲ್ಮಿಡಿ ಶಾಸನವನ್ನು ಕನ್ನಡದ ಮೊದಲ ಲಭ್ಯವಿರುವ ಶಾಸನವೆಂದು ಪರಿಗಣಿಸಲಾಗಿದೆ. ಕದಂಬರು ಕರ್ನಾಟಕದಲ್ಲಿ ವಾಸ್ತುಶಿಲ್ಪಕ್ಕೆ ಅಡಿಪಾಯ ಹಾಕಿದರು. ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು ಅಗ್ರಹಾರಗಳು ಎಂದು ಕರೆಯಲ್ಪಡುವ ವಸತಿ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿದರು.